ಕಟ್ಲಿಕ್ಕೆ ಬಂದಾರ ಏನು ಇವತ್ತು ಮನಿನ? ಇಲ್ಲಿ ಇವತ್ತು ಬಂದಿಲ್ಲ ಅವ್ರ ಊರಾಗೇನ ಜಾತ್ರೆ ಅದಂತ ನಾಳೆ ಬರ್ತೀನಿ ಅಂತಾರೆ. ಈ ಕಟ್ಟೋರ್ದಂತೂ ಇದನ್ನೇ ರೀ, ಈಗ ಲೇಟ್ ಮಾಡ್ತಾರಪ್ಪ. ಒಂದಿನ ಬಂದ್ರ ಒಂದಿನ ಸೂಟಿ ನೋಡು. ಹಿಂಗೆ ಮತ್ತು ಅವರು ಆ ಕಡೆ ಈ ಕಡೆ ಕೆಲಸ ಹಿಡ್ದಿರ್ತಾರ, ಅವರು ಪರ್ಸನಲ್ ಕೆಲಸ ಇರ್ತಾವೆ ಏನಾರ ಒಂದೊಂದು ದಿನ ಸೂಟಿ ಮಾಡೋರು ಮತ್ತು. ಅಂದಂಗೆ ಎಷ್ಟು ರೂಮ್ ಆಗ್ಯಾವ ಕೊಂಡಣ? 4 ರೂಮ್ ಆಗ್ಯಾವ. 2 ಬೆಡ್ರೂಮ್ ಗತೆ, ಒಂದು ಹಾಲು, ಒಂದು ಅಡುಗೆ ಮನೆ, ಸಂಡಸು, ಬಾತ್ರೂಮು ಇಷ್ಟ ಆಗ್ಯದ ನೋಡು. ಮುಂದೆ ಒಂದಿಷ್ಟು ಜಾಗ ಬಿಟ್ಟಾರ ಪ್ಯಾಸೇಜ್ ಗತೆ. ಮತ್ತು ನೀರು ಹೊಡ್ಯಕ ಪಾರು ಹೊಡ್ಯಕ ಹೋಗಲಾಗಿರಲ್ಲ ನೀವು ಒಟ್ಟು? ಇಲ್ರಿ ಅತ್ತೆ, ಎಲ್ಲ ಅವರಿಗೆ ಕೊಟ್ಬಿಟ್ಟದಲ್ರಿ, ಅವರೇ ಮಾಡ್ತಾರೆ ನೀರು ಹೊಡಿಯೋದು. ಸುಮ್ಮನೆ ಇವ್ರು ಹೋದಾಗ ಸಾಯಂಕಾಲ ಒಂದು ಸ್ವಲ್ಪ ಹೊಡೆದು ಬಂದಿರ್ತಾರಂತ್ರಿ, ನಾವೇ ನೋಡಿದಿರಂಗಿಲ್ರಿ. ನೋಡವ್ವ ಹಿಂಗಿರ್ತದಲ್ಲ ಈಗ. ಅವಾಗ ಎಲ್ಲೇ ಅವ್ವ ನಾವು ಮನೆ ಕಟ್ಸೋ ಮುಂದಾಗ ಎಷ್ಟು ಕೆಲಸ ಮಾಡೀವಿ ನಾವು. ಹೊಸೋದು ನಾವೇ, ಕೈಯಾಗ ದುಂಡಾಳ ಅಂತಾರಲ್ಲ, ಮಣ್ಣು ಕಲ್ಲು ಎಲ್ಲ ನಾವೇ ಕೊಡೋದು. ನೀರು ಹೊಡಿದಂದ್ರೇನು ಅವಾಗ ಹಿಂಗೆ ಪೈಪ್ ಇಡೋದು, ಹಿಂಗೆ ಸುಯ್ ಅಂತ ನೀರು ಬಿಡೋದು. ಇವಾಗಿನಂಗಿಲ್ಲ ಅವಾಗ ನಾವೇ ಒತ್ಕೊಂಡು ಹೋಗಿ ನೀರು ಹಾಕೋದು. ಕೊಡ ಹೊತ್ತು ಮಳಗಿ ಮೇಲೆ ನೀರು ತೊಗೊಂಡು ಹೋಗಿ ಹಿಂಗೆ ಕುಂಬಿ ಮೇಲೆ ಬಿಡೋರು. ಭಾಳ ಕಷ್ಟಪಟ್ಟಿವ ನಮ್ಮ ಮನೆ ಕಟ್ಸೋ ಮುಂದೆ. ಈಗ ನೋಡ್ದೆ ಆರಾಮ್ ಬಿಡು. ಅವಾಗಿಂದ ಬೇರೆ ಅವ, ಇವಾಗಿಂದ ಬೇರೆ ನೋಡು. ಈಗೆಲ್ಲ ಕಾಂಟ್ಯಾಕ್ಟ್ ಕೊಟ್ಬಿಡೋದು. ಅಲ್ರಿ ಗೀತಾ ಏನು ಬರಲಿಲ್ಲಲ್ಲ ಮತ್ತೆ? ಫೋನ್ ಹಚ್ಚಿಲ್ಲ ಇಲ್ರಿ ಮತ್ತೆ? ಹಚ್ಚಿದ್ಲವ. ನಾನು ಆ ಸುದ್ದಿ ಎತ್ತಲಿಕ್ಕೆ ಹೋಗಿಲ್ವ. ಆಕಿ ಯಾಶಿದಿ ಕಡೆ ಮಾತಾಡಿದ್ಲಲ್ಲ ಅವತ್ತಿಂದ ನನಗೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಸಂಗಿಲ್ಲ. ಅಷ್ಟೇ ಆರಾಮ ಅಷ್ಟೇ. ಅಲ್ಲ, ಚಂದಾಗಿ ಬಂದು ಸೀರೆ ಉಟ್ಕೊಂಡು ಹೋಗ್ಬಾರ್ದ? ಖುಷಿಯಿಂದ ಕರೆದಿರ್ತೀವಿ ಅಂದ್ರೆ ಹಿಂಗೆ ಮಾತಾಡೋಣ ಸಿಟ್ಟು ಬರ್ತದೆ ನೋಡಿ ನಮಗೂ. ಬರ್ತಾ ಈಗ ಸುಮ್ಮ ಸೀಟ್ ಬಂದಿರ್ತದಲ್ಲ, ಅದಕ್ಕೆ ಹಂಗೆ ಮಾತಾಡಿರ್ತಾಳ. ಇನ್ನೂ ಸ್ವಲ್ಪ ದಿನ ಆಗೇನು ತಾನೇ ಬರ್ತಾಳ ನೋಡಕಂತಿ. ಅಂದಂಗೆ ಮತ್ತೆ ನೀನು ಕಾಲರ್ಲಿಕತ್ತೆ ಒಂದಿದ್ದಲ್ಲ, ದವಾಖಾನೆಗೆ ಹೋಗ್ಬರಮ್ಮ ಏನು? ಹೌದ್ರಿ, ಕೈಕಾಲು ಭಾಳ ಅರಲಿಕತ್ತ ಬಿಟ್ಟದ. ಯಾಕಂದ್ರೆ ಕಾಲು ಜುಮ್ ಅನ್ನಂಗತ್ತವ. ಶುಗರ್ ಗೀಗರ್ ಆಗ್ಯದ, ಏನು ಮಾಡ್ಯದ, BP ಒಂದು ಬಂದದ. ಅವ ಅಂದಿದ್ದ ಡಾಕ್ಟ್ರ್ ಅವತ್ತನೇ ಶುಗರ್ ಬರೋ ಚಾನ್ಸಸ್ ಅದ ಅಂತೇಳಿ. ಮೋಸ್ಟ್ಲಿ ಆಗಿರ್ಬೋದು. ನಾಳೆ ಹೋಗ್ಬರಮ್ರಿ ಹಂಗಂದ್ರೆ. ಹೋಗ್ಬರ್ರಿ ಮತ್ತೆ ಲಕ್ಷ್ಯ ಮಾಡ್ಬಾರ್ದಂಗೆ. ಹೋಗ್ಬರ್ರಿ ನಾಳೆ ದವಾಖಾನೆ. ಹೋಗ್ಬರ್ತೀವ್ರಿ. ನಾವು ಸ್ವಲ್ಪ ಹೋಗಿ ಬರಲೇ ಆ ಕಡೆ ಮನೆ ಕಡೆ. ಹೋಗ್ಬರ್ರಿ. ನೋಡ್ರಿ ಅವ್ರು ಹೊರಗ ಬುಟ್ಟಿ ಪಟ್ಟಿ ಇಟ್ಟಿರ್ತಾರ, ಮತ್ತೆ ಕಾಳಿತ ಮಾಡ್ತಾ ಅಂತಿರ್ತಾರ. ಒಳಗಿಟ್ಟು ಬರ್ರಿ ಒಂದು ಸ್ವಲ್ಪ. ಆಯ್ತಾ. ತಯಾರಾಗ್ಯಾಳ ನಾವು ಸುಂದ್ರಿ? ಸ್ನಾನ ಮಾಡಿದ್ಲು. ಕೇಳಪ್ಪ ಏನು ಮಾಡ್ಲಿಕತ್ತೆ ನೋಡು. ಸುಂದ್ರಿ, ತಯಾರಾಗಿ ಬಾ. ಏನು ಹೊರಗೆ 8ಕ್ಕೆ ಬಸ್ ಅದ. ಆಯ್ತು ಬರ್ತೀನಿ ರೀ. ಒಂದು 4 ಚಪಾತಿ ಮಾಡಿಟ್ಟು ಬಂದ್ಬಿಡ್ತೀನಿ ಅತ್ತಿಗೆ. ಹಲೋ ಮೇಡಮರ, ಬಸ್ ನಿಮ್ಮ ಅಪ್ಪಂದು ಅಲ್ರಿ? 8 ಗಂಟೆಗೆ ಅದಲ್ಲಿ. 8 ಗಂಟೆಗೆ ಬಸ್ ಅದ ಅಂತ ಹೇಳಿನಿ. ಮತ್ತೊಂದು 4 ಚಪಾತಿ ಮಾಡ್ತಾಳ ಅಂತಿಕಿ. ಚಪಾತಿ ಮಾಡೋದು, ಅನ್ನ ಸಾರು ಮಾಡಿ ಬರ್ತಿ ಉಂಡು ಅಂತ ಸಡ್ಡಾಗಿ ಹೋಗ್ಲಿಕ್ಕೆ ಇದೇನು ಕಾರ್ ಇಲ್ಲ. ಬಸ್ಸಿಗೆ ಹೋಗ್ಬೇಕು ನಾವು. ಆಯ್ತು ತಯಾರಾಗಿನ್ರಿ. ಎಲ್ಲ ಆಗ್ಯದ. ಪಲ್ಯ ಅನ್ನ ಸಾರು ಎಲ್ಲ ಮಾಡೀನಿ. ಒಂದು 4 ಚಪಾತಿ ಮಾಡೋದಷ್ಟೇ ಉಳ್ದದ. ಮಾಡೋಣನೇ ಬಂದ್ಬಿಡ್ತೀನಿ. ನಾ ಮಾಡ್ತೀನಿ, ಹೋಗಿ ಬಸ್ ಅಂದ್ರೆ. ಇಲ್ಲಾಂದ್ರೆ ಬ್ಯಾಡ್ರಿ. ಆಯ್ತು. ಬಸ್ ಏನು ನಮ್ಮ ಅಪ್ಪಂದನ ಅಂತ ಕೇಳ್ತಿರಲ್ಲ? ನಮ್ಮ ಅಪ್ಪಂದ ಯಾಕಿರ್ತದ ಬಸ್ ರೀ? ಅದಕ್ಕೆ ಒಂದು ಪ್ಲ್ಯಾನ್ ಮಾಡೀನಿ. ಒಂದು ಕಾರ್ ತಗೊಳ ಮಾರಿ, ಸೆಕೆಂಡ್ ಹ್ಯಾಂಡ್. ಸುಮ್ಮ ಕಾರ್ ತಗೋಬೇಕಂತ ಭಾಳ ಆಸೆ ಆಗ್ಲಿಕ್ಕತ್ತಿದ್ರಿ ನನಗೆ. ಆತದಪ್ಪ. ಆಸೆ ಆಗ್ಲಾರ್ದ ಏನು ಮಾಡ್ತದ? ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ. ಒಂದಿಷ್ಟು ರೊಕ್ಕ ಬಂದಾವ, ಹೆಂಗಾರ ಮಾಡಿ ಚಲಪಿಲಿ ಮಾಡ್ಬೇಕನ್ನಕ್ಕೆ ಒಟ್ಟ. ನಾ ಏನು ದೊಡ್ಡದಕ್ಕೆ ಆಸೆ ಪಡ್ಲಿಕತ್ತೀನೇನ್ರಿ? ಸುಮ್ ಸೆಕೆಂಡ್ ಹ್ಯಾಂಡ್ ತಗೊಳಮಂತ ಹೇಳಿಕತ್ತೀನಿ. ತಿಂಗಳ ಕಂತಿನ ಮೇಲೆ ತಗೊಳಮಂತ. ನೀ ಸಾಲ ಮಾಡಿ ತಿಂಗಳ ಕಂತಿನ ಮೇಲೆ ತಗೋತೀಯಪ್ಪ. ಮಂದಿ ಏನಂತಾರ ಹೇಳಿ ನೋಡಮ್ಮ. ಸುಂದ್ರಿ ಏನೋ ಪಂಚಾಯತೆ ಗದ್ಲ ಮಾಡ್ಯಾಳ, ಅದಕ್ಕೆ ಮನೆ ಕಟ್ಸ್ಲಿಕತ್ತಾಳ, ಕಾರ್ ತಗೊಂಡಾಳ ಅಂತ ಅನ್ಕೋತಾರ ಇಲ್ಲ? ಅನ್ನೋದೇನು ಗಂಟು ತಗೊಂಡಪ್ಪ. ಸುಂದ್ರಿ ಹೇಳಿದ್ರಾಗ ಏನು ತಪ್ಪದ? ಒಂದು ಮನಿ ಅಂದಿನ ಕಾರ್ ಇರ್ಬೇಕಪ್ಪ. ಎಲ್ಲ ಹೋದ್ರ ಮಾಡಿದ್ರ ಬರ್ತಿರ್ತದ ಕಾರ್. ಈಗ ನೋಡು, ಬಸ್ ತಪ್ಪಂದ್ರೆ ಏನು ಮಾಡ್ಬೇಕು? ಮತ್ತೆ ಒಂದ್ರ ತನ ಬಸ್ ಇಲ್ಲ ಊರಾಗ, ಹಂಗಾತಿರ್ತಾವ. ಅದಕ್ಕೆ ಒಂದು ಕಾರ್ ಇರಬೇಕು. ನನ್ನ ಹೆಸರಲ್ಲೇ ರೊಕ್ಕ ಇಡ್ತೀನಿ ಅಂತ ಅಂದಿದ್ಲಲ್ಲ ಸುಂದ್ರಿ. ಅವು ರೊಕ್ಕ ನನಗೇನು ಬೇಡ, ನೀವೇ ಒಂದು ಕಾರ್ ತೊಗೊಂಡ್ಬಿಡ್ರಿ. ಅವೇ ರೊಕ್ಕ ಕೊಟ್ಟು ಒಂದು ಸ್ವಲ್ಪ ಕಟ್ಟಿ ತಗೋರಿ. ಅದೇನು ಅಂತಾರಲ್ಲ EMI, ಏನು ಅದನ್ನ ಮಾಡಿಸ್ರಿ. ನೋಡು ನಮ್ಮ ಅತ್ತಿಗೆ EMI ಅನ್ನೋದನ್ನು ಗೊತ್ತು. ಅದಕ್ಕೆ ಒಂದು ತೊಗೊಳಮಂತ್ರಿ EMI ಮೇಲೆ. ಈಗೇನು ಅದ್ರ ತಂಟೆಕ ಹೋಗ್ಬಾರ್ದು ಸುಂದ್ರಿ. ಸುಮ್ಮಿದ್ದು ಬಿಡು. ಮೊದಲ ಮನಿ ಆಗ್ಲಿ, ಮನಿ ಆಗಿಂದ ಆಮೇಲೆ ನೋಡಮಂತ. ಈಗ ದವಾಖಾನೆಗೆ ಹೋಗ್ಬರಮ್ಮ ಬಾ ಸುಮ್ಮ. ಗುಂಡಪ್ಪ ಹಿಂಗೇನು ಮಾಡ್ತಿದಿ? ಹೆಂಗಿದ್ರು ಹೊಂಟಿರಿಲ್ಲ ಈ ದವಾಖಾನೆಗೆ. 2 ಕೆಲಸ ಆಗ್ತಾವ. ಇವತ್ತು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ರಿ. ಇದೇನೋ ಅತ್ತಿ ಸೋಸಿಗೆ ತಲೆಗಿಲಿ ಕೆಟ್ಟದ ಏನೋ? ಒಮ್ಮೆ ನಿಂತ ಜಾಗದ ಮೇಲೆ ಕಾರ್ ತಗೊಂಡ್ರೆ ನಾವೇನು ಅಷ್ಟು ಇದ್ದೋರಿದ್ದೀವನು? ನಿಮ್ಮ ನೋಡಮ್ ತಗೋ ಮುಂದೆ ಬರ್ರಿ. ಬಾ ಹೋಗ್ಬರ ಬಾ. ಬಸ್ ತಪ್ತದ ನೋಡ. ಮತ್ತೆ ಸುಂದ್ರಿ ತಗೋ ಆಧಾರ್ ಕಾರ್ಡ್ ತಗೋ, ನಡಿ ಹೋಗಮ್ಮ. ಸುಂದ್ರಿ, ಅದು ದವಾಖಾನೆ ಹೊಸ್ತಾಗಿ ಮಾಡ್ಯಾರಂದ್ರಲ್ಲ ಡಾಕ್ಟ್ರು, ಎಲ್ಲಿ ಬರ್ತದ ಗೊತ್ತದ ಇಲ್ಲ? ನೀವು ಒಬ್ಬಕಿನೇ ಬಂದಿದ್ದಿಲ್ಲ ಅವತ್ತ? ನನಗೆ ಅವತ್ತೇನು ಗೊತ್ತಾಗಿಲ್ರಿ. ತಡ್ರಿ ಒಂದು ನಿಮಿಷ, ಡಾಕ್ಟ್ರಿಗೆ ಫೋನ್ ಹಚ್ತೀನಿ, ಹೇಳ್ತಾರ ಅವ್ರು. ಹಲೋ ಯಾರು ಹೇಳ್ರಿ? ಹಲೋ ಸರ, ನಾನು ರೀ ಸುಂದ್ರಿ ರೀ. ನಿಮ್ಮ ದವಾಖಾನೆ ಎಲ್ಲೇ ಬರ್ತದಲ್ರಿ ಸರ? ಗೊತ್ತಾಗಲ್ಲಾಗ್ಯದೇನ್ರಿ? ಆಯ್ತು ಹೇಳ್ರಿ, ನಾನು ಲೊಕೇಶನ್ ಕಳಿಸ್ತೀನಿ ರೀ. ಲೋಕೇಶ ರೀ? ಅವ್ನು ಕಳಿಸ್ತೀರೇನ್ರಿ? ಬ್ಯಾಡ ಹೇಳ್ರಿ ಸರ. ನಿಮ್ಮ ಕಂಪೌಂಡ್ರ್ ಏನ್ರಿ ಅವ? ಮತ್ತೆ ಒಳಗೆ ಪೇಷಂಟ್ ಬಿಡೋದು ಅದು ಇರ್ತಾವ್ರಿ, ಅವನು ಕೆಲಸ ಇರ್ತಾವ. ಬ್ಯಾಡ ಹೇಳ್ರಿ ಸರ್, ನಾವೇ ನೋಡ್ಕೊಂಡ್ ಬರ್ತೀವಂತ. ಯಪ್ಪ ರಾಮ, ಏನು ಸುಂದ್ರಿ ಅವರು ಮರ ಇವರು. ಹಲೋ ಮೇಡಮರ, ಲೊಕೇಶನ್ ಕಳಿಸ್ತೀನಿ ಅಂದ್ರೆ ಲೋಕೇಶ್ ಅಲ್ರಿ, ಲೊಕೇಶನ್.
ನಮ್ಮದು ಯಾವ ದವಾಖಾನೆ ಬರ್ತದ ಅಂತೇಳಿ ಮೊಬೈಲ್ನಾಗ ಲೊಕೇಶನ್ ಅಂತ ಇರ್ತದ ರೀ, ಅದನ್ನು ಕಳಿಸ್ತೀನಿ. ಅದನ್ನ ಆಟೋದಲ್ಲಿ ತೋರಿಸ್ರಿ, ಅವರು ಕರ್ಕೊಂಬರ್ತಾರ ಅಂತ ಹೇಳಿದೆ ರೀ. ಲೊಕೇಶನ್ ಕಳಿಸ್ತೀನಿ ಅಂದ್ರಿ, ಮೊಬೈಲ್ನಾಗ ಬರ್ತದೇನ್ರಿ? ಅದು ನನಗೆ ಗೊತ್ತಾಗಲಿಲ್ಲ. ನೀವು ಲೊಕೇಶನ್ ಕಳಿಸ್ತೀನಿ ಅಂದ್ಗನೆ ಲೊಕೇಶನ್ನ ಒಂದು ಹುಡುಗನ ಕಳಿಸ್ತೀನಿ ಅಂತ ಮಾಡಿದ್ದೆ ರೀ ನಾನು. ಯಪ್ಪ ಸುಂದ್ರಿ, ಏನು ಸುಂದ್ರಿ ಅವ್ವ ಈಕಿ. ಅಲ್ಲ ಅವ್ರು ಲೊಕೇಶನ್ ಕಳಿಸ್ನಂದ್ರ ನಿನಗೆ, ಅದಕ್ಕೆ ಈಕೇನಪ್ಪ ಲೊಕೇಶನ್ ತಳಲ್ಲ ಅಂತೀನಿ ಆಯ್ದ್ರೆ. ಎಂಥ ಹುಚ್ಚ 8 ಗಂಟೆ ಬಿತ್ತು ಮನೆ ನನಗೆ. ನನಗೇನು ಗೊತ್ತ್ರಿ? ಅಲ್ಲ ಒಮ್ಮೆ ಲೊಕೇಶನ್ ಕಳಿಸ್ತೀನಿ ಅಂದ್ರೆ ನಾವೇನು ತಿಳ್ಕೊಬೇಕು ಹೇಳ್ರಿ? ನಮಗೇನಷ್ಟು ಫ್ಲ್ಯಾಶ್ ಆಗ್ತದ ಮೊಬೈಲ್ನಾಗ ಲೊಕೇಶನ್ ಕಳಿಸ್ತೀನಿ ಅಂತೇಳಿ? ನಮ್ಗೆ ಗೊತ್ತಾಗಲ್ರಿಪ್ಪ. ಭಾರಿ ಶಾಣೆಕೆ ಹೇಳಪ್ಪ. ನಡಿ ಹೋಗಮ್, ನಡಿ ದವಾಖಾನಿ. ರೀ, ಬಜ್ಜಿ ಎಷ್ಟು ಗಮ್ಮಂತ ವಾಸನೆ ಬರ್ಲಿಕ್ಕೆ ನೋಡು. ಒಂದು ಪ್ಲೇಟ್ ಬಜ್ಜಿಯಾರು ತಿಂದು ಹೋಗಮ್ ನೋಡ್ರಿ. ಬರೋ ಮುಂದಾಗ ಅವಸರದಾಗ ಏನೂ ತಿಂದೇ ಬಂದಿಲ್ಲ ನಾನು, ಹಸಿವು ಆಗ್ಯದ ಈಗ. ಅಲ್ಲ ಸುಂದ್ರಿ, ನೀನು ಶುಗರ್ ಟೆಸ್ಟ್ ಅಂತೇಳಿ ಬಂದಿ ಇಲ್ಲಿ ಈಗ ಖಾಲಿ ಹೊಟ್ಟಿಲೇ ಇದ್ದಿದ್ದು ಮತ್ತೆ ಬಜಿ ಬೇಕಂತ. ಇವನು ಎಲ್ಲಿಂದ ಗಂಟು ಬಿದ್ದೇವು ಮರ ನೀನು. ಬರೋ ಮುಂದೆ ತಿನ್ಸ್ಕೊಂಬರ್ತೀನಿ ನಡಿ. ಅದು ಶುಗರ್ ಟೆಸ್ಟಿಗೆ ಬ್ಲಡ್ ಕೊಟ್ಟು ಬರಮಂತ ನಾಷ್ಟ ಮಾಡಿ ಮತ್ತೆ ಹೆಂಗಿದ್ರು ಒಂದು ತಾಸು ಬಿಟ್ಟು ಹೋಗ್ಬೇಕಲ್ಲ ಈಗ. ಆಯ್ತು ಹೇಳ್ರಿ, ಕೇಳಿದ್ರೆ ಅಷ್ಟೇ ಸಿಟಿಗೆ ಇರ್ತೀರಿ, ಬೇಡ ಅಂದ್ರೆ ಬಿಡ್ರಿ. ಹಂಗೆ ಹೇಳಿ ಗತ್ತಿಲ್ಲ, ಖಾಲಿ ಹೊಟ್ಟಿಲೆ ಹೆಂಗೆ ಕರೆದು ತಿಂತಾರ? ಮೊದಲೇ ಬಿ ಪಿ ಶುಗರ್ ಅದಂತಿದಿ. ನೀನು ಏನರ ದೋಸೆ ಇಡ್ಲಿ ಅಂತ ತಿನ್ನಿಸ್ತೀನಿ ನಡಿ ಮೆತ್ತಂದು. ನೀವಪ್ಪ ದವಾಖಾನೆ ಎಷ್ಟು ದೊಡ್ಡದು ಕಟ್ಸ್ಯಾರಿ ಇವರು, ಹೊಸ ದವಾಖಾನೆ ಕಟ್ಸ್ಯಾರಿ. ಏನು ರೊಕ್ಕ ಜಗತಾರ? ಸುಮ್ಮ ಬೇರೆ ಕಡೆ ಹೋಗಮ್ ನೋಡ್ರಿ. ಅಲ್ರಿ, ನಮ್ಮೂರಾಗ ದವಾಖಾನೆಗೆ ಯಾಕಾದ್ರೂ ತೋರಿಸ್ತಾನೆ ಇಲ್ಲೇ ಹೋಗ್ರಿ ಇಲ್ಲೇ ಹೋಗ್ರಿ ಅಂತ ಬರ್ದು ಕೊಡ್ತಾನಲ್ಲ, ಯಾಕ್ರಿ? ಇದು ಏನು ಅವ್ರ ಅಣ್ಣನ ದವಾಖಾನೆ ಏನು? ಕೊಡಿ ಅಣ್ಣನ ದವಾಖಾನೆ ಅಂತಲ್ಲ, ಅವರು ಹಂಗೆ ಬರ್ದು ಕೊಟ್ರಂದ್ರ ಈ ಡಾಕ್ಟ್ರು ಅವ್ರಿಗೆ ಕಮಿಷನ್ ಕೊಡ್ತಿರ್ತಾರ. ಹಂಗಿರ್ತಾವ ಅವೆಲ್ಲ ನಿನಗೆ ತಿಳಿಯಂಗಿಲ್ಲ ಒಳಗಿಂದು. ಸುಂಬಾ ಊರಾಗ ಕಾಯಿಪಲ್ಯಾಗ ತೊಗೊಳಾಗ ಬಂದಾಗ ಎಷ್ಟು ಇದು ಮಾಡ್ತಿರ್ತೀಯಲ್ಲವು, ಹಂಗೆ ಹಿಂಗೆ. ಒಂದು ಪಾಪ 5 ರೂಪಾಯಿಗೆ ಒಂದು ಮೆಂತ್ಯ ಪಲ್ಯ ಹೇಳಿದ್ರಂದ್ರೆ ಅವರು 2 ಕೊಡ್ರಿ 5 ರೂಪಾಯಿಗೆ ಅಂತೀರಿ. ಕೊತ್ತಂಬರಿ ಸೂಡ್ನೆ ಬಿಡಿಸ್ಕೊಂಡೆ, ಮೆಂತ್ಯ ಪಲ್ಯ ಸೂಡ್ನೆ ಬಿಡಿಸ್ಕೊಂಡೆ, ಅವ್ರು ಹೊತ್ತು ತಿರುಗಾಡ್ತಿರ್ತಾರೆ. ಅಂಥವ್ರಿಗೆ ರೈತರಿಗೆ ಕಾಡ್ಸ್ಕೊತ ಕೊಡ್ತೀರಿ. ಇಲ್ಲಿ ಅವ್ರು ಎಷ್ಟು ಅಂತಾರೆ ಅಷ್ಟು ರೊಕ್ಕ ಕೊಟ್ಟೆ ಹೋಗ್ಬೇಕು ದವಾಖಾನೆಗೆ ಬಂದ್ರಿ ಅಂದ್ರೆ. ಸುಂಬಾ ಬಂದೀವಿ ಮತ್ತೆ ಇಲ್ಲಿ ಬೇರೆ ತಿರ್ಕತ್ತ ಹೋಗ್ತೀರಿ. ಒಟ್ಟು ಎಲ್ಲದಕ್ಕೂ ನೀವು ನನಗೆ ಬೈಬೇಕನ್ರಿ? ಬೈಯೋದಂದಲ್ಲ, ಮಾತು ಹೇಳ್ತೀನಿ. ಎಲ್ಲ ಹೆಣ್ಮಕ್ಳು ಹಂಗೆ ಅಂತೀನಿ ನೀವು. ಪಾಪ ಬರೀ ರೈತರ ಜೊತೆ ಕಾಯಿಪಲ್ಯದವ್ರ ಜೊತೆನೇ ಮುಗಿಸೋದಾಯ್ತು ನಿಮ್ಮದು. ಈ ಸದ್ದ ದವಾಖಾನೆಗೆ ಹೋಗ್ತೀವಪ್ಪ, ಒಂದು ಟೆಸ್ಟ್ ಹೇಳ್ತಾರಂತಿಕು. ಅವ್ರಿಗೆ ಬ್ಲಡ್ ಟೆಸ್ಟ್ ಹೇಳ್ತಾರಲ್ಲ, ಅವರು 500 ರೂಪಾಯಿ ಅಂದ್ರೂ ಕೊಡಬೇಕು, 1200 ರೂಪಾಯಿ ಅಂದ್ರೂ ಕೊಡಬೇಕು. ಒಂದು ಸ್ವಲ್ಪ ಕಡಿಮೆ ಮಾಡಿರಿ, ಅದ್ರಾಗ ಒಂದು 100 ರೂಪಾಯಿ 200 ರೂಪಾಯಿ ಅಂತೀರೇನು ಹೇಳು? ಆಯ್ತು ನೋಡ್ರಿ, ಈಗ ಈ ದವಾಖಾನೆಗೆ ಹೋಗುಮ ಏನು ಬೇರೆ ಕಡೆ ಹೋಗುಮ? ಮತ್ತೆ ಇಲ್ಲಿ ಬೇರೆ ಕಡೆ ಹೋಗ್ತಿದ್ದಿ, ಬಾ ಹೋಗು ಒಳಗೆ. ನಮಸ್ಕಾರ ಸರ್. ನಮಸ್ಕಾರ ಬರ್ರಿ. ನಮಸ್ಕಾರ ಸರ. ನಮಸ್ಕಾರ ಬರ್ರಿ. ಪಂಚಾಯತಿ ಚೇರ್ಮನ್ ರೀ, ಏನಂತೀರಿ? ಲೊಕೇಶನ್ ಬಂದನ್ರಿ. ಯಾಕೆ ಅಸಹ್ಯ ಮಾಡ್ತೀರಿ ಸರ್? ನಮಗೆ ಗೊತ್ತಾಗಲ್ರಿ, ಹಳಿ ಮಂದಿದ್ದೀವಿ. ಏನ್ರಿ ಹಾಸ್ಪಿಟ್ಲ್ ಭಾರಿ ಕಟ್ಸಿಬಿಟ್ರಿ ಬಿಡ್ರಿ ಸರ. ಮೊದಲು ಸಣ್ಣದು ಇಷ್ಟು ಇಟ್ಕೊಂಡು ಕೂತಿದ್ರಿ ಒಂದು ಡಬ್ಬಿಗತ್ತೆ, ಈಗೇನು ರೊಕ್ಕನೇ ರೊಕ್ಕರಿ ನಿಮ್ಮ ಬಲಿ. ಹಂಗೇನಿಲ್ರಿ ಸುಂದ್ರಿ ಅವ್ರ, ಹೆಂಗೆ ಮಾತಾಡ್ತೀರಿ ನೋಡಿ ನೀವು. ಬರ್ರಿ, ಏನಾಗ್ಯದ? ಅದೇ ರೀ ಸರ, ಯಾಕೆ ಕೈಕಾಲ ಭಾಳ ಇರ್ಲಿಕತ್ತ ನೋಡ್ರಿ. ಕೈಕಾಲು ಹರಿದ್ರಿ, ಕಾಲು ಜುಮ್ ಅನ್ನೋದು, ಮೈ ಕೈ ಎಲ್ಲ ಹೊಡಿದು ಸುಸ್ತಾತದ್ರಿ, ಬರೀ ತಲೆನೋವು ಅಂದ್ರಿ. ಓಹೋ, ಅವಾಗನೇ ಹೇಳೇನಿಲ್ರಿ ನಾನು. ಮತ್ತೆ ಶುಗರು ಬಾರ್ಡ್ರಿಗೆ ಬಂದದ್ರಿ, ಒಂದು ಸ್ವಲ್ಪ ಪತ್ತೆ ಮಾಡ್ರಿ ಅಂತ ಮಾಡಿದ್ರೆ ಇಲ್ಲ. ಆಕೆ ಎಲ್ಲಿ ಪತ್ತೆ ಮಾಡ್ತಾಳ್ರಿ ಸರ? ಈಗ ನೋಡ್ರಿ, ಇನ್ನೇಗ ಬರೋ ಮುಂದೆ ಬಜಿ ತಿನ್ನಮಂತ ನಿಂತಾಳ್ರಿ. ರೀ ಸುಮ್ಮನೆ ಇರ್ಲಿಕ್ಕೆ ನಾನು ಸ್ವಲ್ಪ ಅಸಹ್ಯ ಮಾಡ್ತಿರ್ತಾನೆ. ಇಲ್ಲಿನ ಬಂದಿದ್ದು ಕೊಡ್ಸಿದೆ ನೀ ಬಜಿ ಕೇಳ ನಾನೇ. ಹಂಗೆ ಹೆಂಗ್ರಿ ಸುಂದ್ರಿ ಅವ್ರ, ನೀವು ತಿಳಿದೋರಿರ್ತೀರಿ, ಹಂಗೆ ಮಾಡಬಾರ್ದ್ರಿ. ಇಲ್ಲ ಹೇಳ್ರಿ ಸರ, ಕೇಳಿಲ್ರಿ ಸುಮ್ಮಂತಾರೆ ಅವ್ರು ಹಂಗೆ. ಯಾಕೆ ಹತ್ತಿರಪ್ಪ ನೋಡ್ರಿ ಸರ, ಸಂತಾನ ಸುಸ್ತಾಗ್ತದ್ರಿ. ಒಂದು ವಯಸ್ಸು ಕಾರಣ ರೀ, ವಯಸ್ಸಾಗಿಂದ ಆಗುವ. ಆಮೇಲೆ ರೊಕ್ಕ ಜಾಸ್ತಿ ಬಂತಂದ್ರೆ ಮತ್ತು ರೋಗಗಳು ಬರುವಲ್ರಿ. ಚೇರ್ಮನ್ ಬೇರೆ ಇದ್ದೀರಿ, ರೊಕ್ಕ ಬರ್ತಾನೆ ಇರ್ತಾವ, ಈ ಕಡೆ ರೋಗಗಳು ಹುಟ್ಕೋತಾನೆ ಇರ್ತಾವ್ರಿ. ಇಲ್ರಿ ಸರ, ಪಂಚಾಯತಿ ಚೇರ್ಮನ್ ಅನ್ನೋದು ಒಂದೇ ರೀ. ನಾನು ಲಾಂಚ ಗಿಂಚ ಏನು ತೊಗೊಳಂಗಿಲ್ರಿ. ಅವು ಏನು ಮೊನ್ನೆ ಒಂದಿಷ್ಟು ರೊಕ್ಕ ಗೆದ್ಕೊಂಬಂದಿ ನೋಡ್ರಿ, ಒಂದು 8-10 ಲಕ್ಷ. ಒಂದಿಷ್ಟು ಮಂದಿ ಒಂದಿಷ್ಟು ದಾನ ಮಾಡ್ಯಾರ, ಹಂಗಾಗಿ ಒಂದು 10-15 ಲಕ್ಷ ಆಗ್ಯಾವ್ರಿ. ಅವು ಅಷ್ಟೇ ರೊಕ್ಕ ನೋಡ್ರಿ ನಂಬಲ್ಲಿ. ನಾ ಸುಮ್ಮಂದೆ ರೀ, ತಪ್ಪು ತಿಳ್ಕೊಬೇಡ್ರಿ. ಮತ್ತು ನೀವೇನಂತ ನಮಗೂ ಗೊತ್ತದ. ಒಂದು 4 ಟೆಸ್ಟ್ ಬರಿತೀನಿ ರೀ, ಹೋಗಿ ಬ್ಲಡ್ ಟೆಸ್ಟ್ ಅದು ಮಾಡಿಸ್ಕೊಂಬರ್ರಿ. ಆಯ್ತು ಹೇಳಿ ಸರ್. ತಗೋರಿ, ಇದನ್ನು ಟೆಸ್ಟ್ ಮಾಡಿಸ್ಕೊಂಬರ್ರಿ ಹೋಗಿ. ಇದೇನು ರೀ ಇದು? ಡಾಕ್ಟ್ರ್ ದಾರಿ ಹೊಡಿಲಿ, ದವಾಖಾನೆ ಕಟ್ಸಿಂದ ಗನ ರೊಕ್ಕದ ಆಸೆ ಬರ್ತದೆ ಹೇಳ್ರಿ ಅದಕ್ಕೆ. ಅಲ್ಲ, ಟೇಬಲ್ ಮೇಲೆ ಮಲಗಿಸಿ ಚೆಕ್ ಮಾಡ್ದು, ಅದು ಮಾಡ್ಬೇಕಿಲ್ಲ ಸ್ವಲ್ಪ. BP ಚೆಕ್ ಇಲ್ಲ, ಏನೂ ಇಲ್ಲ. ನಮ್ಮೆ ಓದಗನೆ ಪೇಪರ್ನಾಗ ಬರ್ದು ಕೊಟ್ಟು ನೋಡ್ರಿ, ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂದ್ರೆ. ಏನು ವಿಚಿತ್ರ ಅದ? ಮೊದಲು ಎಷ್ಟು ಚಂದ ನೋಡ್ತತ್ತು, ಈಗೇನಾಗ್ಯದನೆ ಇದಕ್ಕೆ? ಹಂಗೆ ಸುಂದ್ರಿ, ಇಲ್ಲಿ ಬಂದಿದ್ದು ಏನೂ ಮಾತಾಡಬಾರ್ದು ನಾವು. ಅವ್ರು ಏನಂತಾರೆ ಅದಕ್ಕೆ ಎಸ್ ಅನ್ಬೇಕು ನೋಡಷ್ಟೇ. ಅವರು ರಿಪೋರ್ಟ್ ನೋಡಿಂದ ಗೊತ್ತಾಗೋದು ಅವರಿಗೆಲ್ಲ. ಬಾ ಹೋಗಿ ಮಾಡಿಸ್ಕೊಂಬಂದ್ಬಿಡಮ್. ತನ್ನ ರೊಕ್ಕ ಜಗ್ತಾರಪ್ಪ ಯಪ್ಪ. ನಾ ಹಾಗಾಡಿನ ಹೇಳಿನಿಲ್ಲ ಒಂದು ಮಾತು, ಏನೂ ಅನ್ನೋಂಗಿಲ್ಲ, ಬಾಯಿ ಮುಚ್ಕೊಂಡು ಕೊಡ್ಬೇಕಿಲ್ಲ ಅಷ್ಟೇ.